ತಿನ್ನೋಣ ಏಂಜಲ್ಸ್. ಫಿಶ್ ಹೆಂಗಿದೆ ನೋಡೋಣ. ಸಿಕ್ಕಾವಡೆ ಅಂದರೆ ಸಿಕ್ಕಾವಡೆ ಸ್ಟ್ರಿಕ್ಟ್ ಇತ್ತು. ಪಾರ್ಲೇಜಿ ಅಬುದಾಬಿಗೆ ಬಂದು ಅರೇಬಿಕ್ ಆಗೋಗ್ಬಿಟ್ಟಿದೆ ಈ ಪಾರ್ಲೇಜಿ ಮಗು. ಮಹಾಲಕ್ಷ್ಮಿ. ಸೊ ಇವಾಗ ನಾನು ಶಾಪಿಂದ ಆಚೆ ಬಂದ್ಬಿಟ್ಟು ಇಲ್ಲಿ ತಿಂತಾ ಇದ್ದೀನಿ. ಅಯ್ಯೋ ಇದೇನಿದೆ ಗಳ ಮೇಲೆ. ಹುಡುಗಿರು ನೋಡಿ ಈ ಥರ ಟೈಟ್ ಫಿಟ್ ಹಾಕಂಗಿಲ್ಲ. ನೋಡ್ರಿ ಇಲ್ಲಿ ಲೈವ್ ಕ್ರ್ಯಾಬು. ಒಳಗಡೆ ಯಾವ ಪ್ರಾಣಿ ಮಲಗಿದೆಯೋ ಏನೋ ಗೊತ್ತಿಲ್ಲ. ಏಂಜಲ್ಸ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಬ್ಯಾಕ್ ಪ್ಯಾಕ್ ವಿತ್ ಎಮ್ ಆ್ಯಂಡ್ ಅಬುದಾಬಿ ಯಾ ಪ್ರಾಪರ್ ವ್ಲಾಗ್. ಫಿಶ್ ಮಾರ್ಕೆಟಿಗೆ ನಾನು ಇವತ್ತು ಕರ್ಕೊಂಡು ಬಂದಿದ್ದೀನಿ. ಸೊ ಒಂದಂತೂ ವಿಷಯ ನಾನು ನಿಮ್ಗೆ ಹೇಳಲೇಬೇಕು. I am dealing here 40 years. Fish market like share market. Every day price you will goes. be every day you have to learn. Share market like fish market. Okay. Every day you have to learn. ನೈಸ್ ಸರ್, ನೈಸ್ ಮೆಸೇಜ್, ಥ್ಯಾಂಕ್ ಯು. ಸೊ ಬೆಂಗಳೂರು ಬಂದು ಒಂದು ಮಿನಿ ಇಂಡಿಯಾ ಅಂತ ಹೇಳ್ಬೋದು. ಪ್ರತಿಯೊಂದು ಸ್ಟೇಟಿನ ಜನಗಳು ನಮ್ಮ ಬೆಂಗಳೂರಲ್ಲಿ ಸಿಗ್ತಾರೆ. ಅದೇ ಥರ ಈ ದುಬೈನ ಒಂದು ರೀತಿಯಲ್ಲಿ ಮಿನಿ ವರ್ಲ್ಡ್, ಮಿನಿ ಪ್ರಪಂಚ ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರತಿಯೊಂದು ಕಂಟ್ರಿ ಜನಗಳು ನಮಗೆ ದುಬೈಯಲ್ಲಿ ಸಿಗ್ತಾರೆ. ಏನಾದರೂ ಒಂದು ಕೆಲಸ ಮಾಡಿಕೊಂಡು ಇಮಿಗ್ರೆಂಟ್ಸ್ ಥರ ಇಲ್ಲಿ ಬಂದು ಇರ್ತಾರೆ. ಆ್ಯಂಡ್ ಎಷ್ಟೊಂದು ಜನಕ್ಕೆ ಸಿಟಿಸನ್ಶಿಪ್ ಕೂಡ ಸಿಕ್ಬಿಟ್ಟಿದೆ. ಸೊ ವೆಲ್ಕಮ್ ಟು ನ್ಯೂ ಫಿಶ್ ಮಾರ್ಕೆಟ್ ಅಬುದಾಬಿ ಏಂಜಲ್ಸ್. ಸೊ ಮಂಡೇ ಟು ಥರ್ಸ್ಡೇ 8 ಗಂಟೆ ಬೆಳಿಗ್ಗೆಯಿಂದ 9 ಗಂಟೆ ರಾತ್ರಿವರೆಗೂ ಇರುತ್ತೆ. ಫ್ರೈಡೇ ಮತ್ತು ಸಂಡೇ ಮಾತ್ರ 8 ಗಂಟೆಯಿಂದ ರಾತ್ರಿ 10 ಗಂಟೆ, 1 ಅವರ್ ಜಾಸ್ತಿ ಕೆಲಸ ಮಾಡ್ತಾರೆ. ಫ್ರೈಡೇ ಟು ಸಂಡೇ, ಫ್ರೈಡೇ ಸ್ಯಾಟರ್ಡೇ ಸಂಡೇ. ಫ್ರೈಡೇಯಿಂದನೇ ಇವರಿಗೆ ವೀಕೆಂಡ್ ಸ್ಟಾರ್ಟು. ಯಾಕಂದರೆ ಫ್ರೈಡೇ ಇವರಿಗೆಲ್ಲ ಹಾಲಿಡೇ. ಸ್ವಲ್ಪ ರೆಸ್ಟ್ರಿಕ್ಷನ್ಸು. ನಾನು ಬರೀ ಮಾಸ್ಕ್ಗಳಲ್ಲಿ ಮಾತ್ರ ಈ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಅಂತ ಅಂದ್ಕೊಂಡೆ. ನೋಡಿದ್ರೆ ಈ ಫಿಶ್ ಮಾರ್ಕೆಟಲ್ಲೂ ಇದೇ ರೆಸ್ಟ್ರಿಕ್ಷನ್ಸು. ಏನಂದರೆ ಯಾವುದೇ ಕ್ಯಾಮ್ರಾ ಹಿಡ್ಕೊಳ್ಳೋಂಗಿಲ್ಲ ಮತ್ತು ಮೈಕ್ ಮುಂದೆ ಮಾತಾಡೋಂಗಿಲ್ಲ. ಬಟ್ ನೀವು ಮೊಬೈಲ್ ಹಿಡ್ಕೊಂಡು ಏನು ಬೇಕಾದರೂ ಮಾಡಿ ಅಂತ ಅಂದರು. ಅದಕ್ಕೆ ಜಸ್ಟ್ ಫೋನಲ್ಲಿ, ನನ್ನ ಫೋನಲ್ಲಿ ಬೇರೆ ವೈಡ್ ಆ್ಯಂಗಲ್ ಎಲ್ಲ ಸ್ವಲ್ಪ ಕ್ಲೋಸಪ್ಪಲ್ಲಿ ನನ್ನ ಮುಖ ಕಾಣುತ್ತೆ, ಬೇಜಾರು ಮಾಡ್ಕೊಬೇಡಿ. ನಾನು ಜಾಸ್ತಿ ನನ್ನ ಮುಖ ತೋರಿಸಲ್ಲ, ಜಾಸ್ತಿ ಫಿಶ್ಗಳನ್ನೇ ತೋರಿಸ್ತೀನಿ. ಸೊ ನಾನು ನಿಮಗೆ ಈ ಅಪ್ಡೇಟ್ ಕೊಡಬೇಕಿತ್ತು. ಸ್ವಲ್ಪ ವೀಡಿಯೋ ಎಲ್ಲ ಶೇಕಿ ಬರುತ್ತೆ. ನನ್ನ ಫೋನಲ್ಲಿ ಸ್ಟೆಬಿಲೈಸೇಷನ್ ಇಲ್ಲ. ನನ್ನ ಹತ್ರ ಇರೋದು ಸಾಮಾನ್ಯ ಒಂದು iPhone XR ಅಷ್ಟೇ. ಸೊ ಬನ್ನಿ ನೋಡೋಣ. ಕಲರ್ ಫಿಶ್ಶು ಇಲ್ಲಿ ನೋಡಿ. ಇದು ಬದುಕಿರೋ ಶಾರ್ಕ್ ಅಂತೂ ಹಿಡ್ಕೊಳಕ್ಕಾಗಲ್ಲ. ಶಾರ್ಕ್ ಸ್ಕಿನ್ ಒಂಥರ ಸಿಮೆಂಟ್ ಇದ್ದಂಗೆ. ಬ್ಲೂ ಕಲರ್ ಇದೆ. ಇದೆಲ್ಲ ಒಂಥರ ಡಿಫ್ರೆಂಟಾಗಿದೆ. ಇದು ಒಳಗಡೆ ಯಾವ ಪ್ರಾಣಿ ಮಲಗಿದೆಯೋ ಏನೋ ಗೊತ್ತಿಲ್ಲ. ಗುಡ್ ಸರ್, ಹೌ ಆರ್ ಯು ಸರ್? ಇದು ತಿಂತಾರಲ್ಲ, ಇದಕ್ಕೆ ಬರೀ ಉಪ್ಪು ಹುಳಿ ಖಾರ ಹಾಕೊಂಡು ಹಸಸಿದೆ ತಿಂತಾರೆ. ಸೊ ಡಾಟೆಡ್ ಕ್ರ್ಯಾಬ್ ಇದೆ. ಪ್ರಾನ್ಸ್ಗಳಲ್ಲೇ 4 ಥರ ಪ್ರಾನ್ಸ್ ಇದೆ ನೋಡಿ. ಇದೊಂಥರ ಪ್ರಾನ್ಸು, ಇದೊಂಥರ ಪ್ರಾನ್ಸು, ಅದೊಂಥರ ಪ್ರಾನ್ಸು, ಅದೊಂಥರ ಪ್ರಾನ್ಸ್. ಯಾವುದೋ ಒಂದು ಬೇಸಿಕ್ ಫಿಶ್ ಸ್ಟಾರ್ಟ್ ಆಗೋದೆ 9 ರಿಂದ 10 ದಿರಮ್ ಮೇಲೆ. ಇಲ್ಲಿ ನೋಡಿ ಪ್ಯಾರಟ್ ಫಿಶ್ಶು, ಪ್ಯಾರಟ್ ಥರ. ಇದು ಬೀಚ್ ಒಳಗಡೆ ಈ ಫಿಶ್ ಹೋಗ್ತಾ ಇದ್ರೆ ಏನು ಮಸ್ತ್ ಕಾಣುತ್ತೆ ಗೊತ್ತಾ. ನಾನು ಒಂದ್ಸಲ ಮಾಲ್ಡೀವ್ಸಲ್ಲಿ ನೋಡಿದ್ದೆ ಈ ಫಿಶ್ನ. ನೋಡ್ರಿ ಎಷ್ಟು ದೊಡ್ಡ ಫಿಶ್ ಇದು. ಯಪ್ಪ, ಮೂತಿ ನೋಡಿ ಏನು ಶಾರ್ಪ್ ಆಗಿದೆ. ಟೂನಾ ಸೆಕ್ಷನ್. टूना पूरा कोबिया 1 किलो कितने का है टूना? 35 only meat 35 dirhams. Okay, so this one kingfish meat. Okay, this is tuna, right? yellow red color meat. This one yellow fin. So इधर कोई import नहीं करते हैं? Import लो एमिरेट्स का पूरा एमिरेट्स का है. ओके. ಸೊ ಇದೆಲ್ಲ ಇಲ್ಲಿ ಸಿಗುವಂಥ ಮೀನುಗಳೇ, ಯಾವುದು ಬೇರೆ ದೇಶಗಳಿಂದ ಇಂಪೋರ್ಟ್ ಆಗೋಲ್ಲ.
ಸಕ್ಕತ್ತಾಗಿದ್ದಾವೆ ಫಿಶ್ಗಳು ಮಾತ್ರ. ಹಾಯ್ ಸರ್, आप तमिलनाडु से? नहीं, केरला का. केरला का. ओके, हम कर्नाटಕ से. ನನಗೆ ಇದು ಇಷ್ಟ, ನನಗೆ ಬೋಂಡಸ್ ಇಷ್ಟ, ಮತ್ತು ನನಗೆ ಮತ್ತಿ ಮೀನು ಅನಿಸುತ್ತೆ ಇದು. ಮತ್ತಿ ಮೀನು ನೈಸ್. ನನ್ನ ಫೇವ್ರೆಟ್ ಮೀನುಗಳನ್ನ ಮಾತ್ರ ನಾನು ಕಂಡುಹಿಡಿತೀನಿ, ಬೇರೆ ಮೀನುಗಳೆಲ್ಲ ನಾನು ಕಂಡುಹಿಡಿಯಲ್ಲ. ನೋಡ್ರಿ ಇಲ್ಲಿ ಲೈವ್ ಕ್ರ್ಯಾಬು, ಇದನ್ನೇನಾದರೂ ತೆಗೆದ್ರೆ ಹಿಡಿಗಿಡ್ಕೊಂಡ್ಬಿಡುತ್ತೆ ಅಂತ ಭಯ ನನಗೆ. ಭಯ ಆಗುತ್ತಿದೆ, ನಿಜ ಆಗ್ತಿಲ್ಲ ನನ್ನ ಕೈಯಲ್ಲಿ. ಸೊ ಲೈವ್ ಕ್ರ್ಯಾಬ್ ಇದೊಂದೇ ಬದುಕಿರೋದು ಅಂತಿರೋದು, ಯಾಕಂದರೆ ಇವು ಸುಮಾರು ಹೊತ್ತು ಹಂಗೆ ಇರ್ತವೆ, ಸಾಯಲ್ಲ. ಹಾಗಾಗಿ ಕಟ್ಟಾಕಿ ತೊಗೊಂಬರ್ತಾರೆ ಎಲ್ಲ ಕಡೆಯಿಂದ. ಪ್ಯಾರೆಟ್ ಫಿಶ್ ನೋಡಿ, ಸೇಮ್ ಎಲ್ಲ ಅದೇ ಐಟಮ್ಸೇ ಬೇರೆ ಬೇರೆ ಅಂಗಡಿಗಳಲ್ಲಿದೆ. ಏನಂದರೆ ಒಂದು ಅಂಗಡಿಗಿಂತ ಇನ್ನೊಂದು ಸ್ಟಾಲಲ್ಲಿ ಸ್ವಲ್ಪ ಕಡಿಮೆ ಡಿಫ್ರೆನ್ಸ್ ಇದೆ ಪ್ರೈಸ್. ಇಲ್ಲಿ ನೋಡಿ, ಆಕ್ಟೋಪಸ್ ಬದುಕಿದ್ದಿದ್ರೆ ನೋ ಥ್ಯಾಂಕ್ ಯು, ನೋ ಥ್ಯಾಂಕ್ ಯು. ಅಯ್ಯೋ, ಟೀ ಕುಡೀರಿ ಅಂತಿದ್ದಾರೆ. ಸೊ ಇಲ್ಲೆಲ್ಲ ಸ್ವೀಟ್ ಶಾಪ್ ಕೂಡ ಇದೆ. ಆ್ಯಂಡ್ ಇನ್ನೊಂದು ಏನಂದರೆ ಏಂಜಲ್ಸ್, ಇವಾಗ ಇಲ್ಲೆಲ್ಲ ನಾವು ಬಾರ್ಗೇನ್ ಮಾಡಿ ನಮ್ಗೆ ಇಷ್ಟವಾದ ಫಿಶ್ಗಳನ್ನ ನಾವಿಲ್ಲಿ ತೊಗೊಳ್ತೀವಿ. ಸೊ ಅದಾದಮೇಲೆ ನೆಕ್ಸ್ಟ್ ಸ್ಟಾರ್ಟ್ ಆಗೋದು ಕ್ಲೀನಿಂಗು. ಸೊ ಕ್ಲೀನಿಂಗಿಗೆ ಫಸ್ಟು ಕ್ಲೀನಿಂಗ್ ಸೆಕ್ಷನ್ ಇಲ್ಲಿ ಹೋಗಿ ನಾವೇನೋ ಟಿಕೆಟ್ ಥರ ತೊಗೋಬೇಕು, ಎಷ್ಟು kg ಅಂತ ಡಿಕ್ಲೇರ್ ಮಾಡಿ. 1 kgಗೆ 2 ದಿರಮ್ ಅಂತೆ. 2 ದಿರಮ್ ಅಂದರೆ ಎಷ್ಟು? 22 × 22 44 ರೂಪಾಯಿ ಅಂದ್ಕೊಳ್ಳಿ. ಅದನ್ನು ಇಲ್ಲಿ ಇವ್ರಿಗೆ ಕೊಟ್ಟರೆ ಸೊ ಕ್ಲೀನ್ ಮಾಡಿ ನಮಗೆ ಕೊಡ್ತಾರೆ. ಆ್ಯಂಡ್ ಲೈವ್ ಆಗಿ ನೋಡಿ, ಎಲ್ಲರೂ ಕಸ್ಟಮರ್ಸ್ ಕೊಟ್ಟಿರೋ ಫಿಶ್ಗಳನ್ನೆಲ್ಲ ಲೈವಾಗಿ ಕ್ಲೀನ್ ಮಾಡ್ತಿರೋದು ನೋಡ್ತಿದ್ದಾರೆ ಅವ್ರವ್ರ ಕವರ್ಗಳನ್ನ. ಸೊ ಒಳಗಡೆ ಅಲೋ ಮಾಡಲ್ಲ, ಕಂಪ್ಲೀಟ್ಲಿ ಕ್ಲೋಸ್ಡ್ ಏರಿಯಾ, ಬಟ್ ವಿಸಿಬಲ್ ಇದೆ. ಇದು ಹೊಸ ಫಿಶ್ ಮಾರ್ಕೆಟು. ಹಳೆ ಫಿಶ್ ಮಾರ್ಕೆಟ್ ಹಿಂಗಿರಲಿಲ್ಲ. ಹಳೆ ಫಿಶ್ ಮಾರ್ಕೆಟ್ ಹೆಂಗಿತ್ತಂತನೂ ಗೊತ್ತಿಲ್ಲ. ಹೊಸ ಫಿಶ್ ಮಾರ್ಕೆಟ್ನ ತುಂಬ ಅಂದರೆ ತುಂಬ ಆರ್ಗನೈಸ್ಡ್ ಆಗಿ, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಲೈಕ್ ನೋಡಿ, ಇಲ್ಲೇ ಕಾಣಿಸ್ತಾ ಇದೆ ನೋಡಿ, ಅವ್ರು ಫಿಶ್ ರೆಡಿ ಮಾಡ್ತಿದ್ದಾರೆ. ಆ ಕೆಳಗಡೆ ಡಸ್ಟ್ಬಿನ್ ಒಳಗಡೆ ಆ ಕಸ ಹೋಗ್ತಿದೆ, ಮಿಕ್ಕಿದೆಲ್ಲ ಪಾರ್ಸಲ್ ಆಗ್ತಿದೆ. ಆ್ಯಂಡ್ ಅವ್ರಿಗೆ ವಾಟರ್ ಫೆಸಿಲಿಟಿ ಕೂಡ ಇದೆ. ಆ್ಯಂಡ್ ಗ್ಲೌಸ್ ಹಾಕೊಂಡು ಅವರು ಒಂಚೂರು ಗಲೀಜಾಗಲ್ಲ. ಆ್ಯಂಡ್ ಅಲ್ಲಲ್ಲೇ ಒಂದಷ್ಟು ಟೇಬಲ್, 2 ಸೆಕ್ಷನ್ನು, ಆ ಕಡೆ ಒಂದು ಸೆಕ್ಷನ್ನು, ಈ ಕಡೆ ಒಂದು ಸೆಕ್ಷನ್ನು ಬಿಲ್ಲಿಂಗ್ ಕೌಂಟ್ರಿಂದ. ನೈಸ್ ಅಲ್ಲ, ಸೀರಿಯಸ್ಲಿ. ಆ್ಯಂಡ್ ಇಲ್ಲಿ ನೋಡಿ, ಪ್ರಿಪೇರಿಂಗ್ ಅಂತ ಒಂದು ಸ್ಟೇಜು ಅವ್ರು ಕ್ಲೀನ್ ಮಾಡ್ತಾಯಿದ್ರೆ. ಸೊ ಪ್ರಿಪೇರ್ ಆಗಿ ರೆಡಿ ಆದಮೇಲೆ ಈ ಥರ ನಂಬರ್ಸ್, 8 ಟೋಕನ್ ನಂಬರ್ಸ್ ಕೊಟ್ಟಿರ್ತಾರೆ, ಆ ನಂಬರ್ಸ್ ಡಿಸ್ಪ್ಲೇ ಆಗುತ್ತೆ. ಸೊ ಆ ರೆಡಿ ಆಗೋಷ್ಟ್ರಲ್ಲಿ ಇಲ್ಲಿ ಎಷ್ಟೊಂದು ಜನ ನಮ್ಮ ಫಿಶ್ ಜೊತೆ ಬೇರೆ ಫಿಶ್ ಮಿಕ್ಸ್ ಮಾಡಿಬಿಡ್ತಾರೆ, ಅಥವಾ ಪೀಸ್ ಎತ್ಕೊಂಡು ಹೋಗ್ಬಿಡ್ತಾರೆ ಅಂತ ನೋಡ್ತಾ ಇರ್ತಾರೆ. ಇಲ್ಲ ಅಂದರೆ ಆರಾಮಾಗಿ ಇನ್ನೊಂದು 2-3 ರೌಂಡ್ ಬೇರೆ ಬೇರೆ ಫಿಶ್ಗಳನ್ನ ನೋಡಿಕೊಂಡು ಆಮೇಲೆ ಬಂದು ರೆಡಿ ಅಂದ ತಕ್ಷಣ ಈಸ್ಕೊಂಡು ಮನೆಗೆ ಹೋಗೋದು. ಸೊ ಇಷ್ಟೇ ಕೆಲಸ. ನೋಡೋಣ ಬನ್ನಿ, ನಾನು ಯಾವುದಾದ್ರು ಶಾಪಿಂಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ನನ್ನ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದಂಥ ನಮ್ಮ ಬ್ರದರ್ಸ್ ಅಂಗಡಿಗೆ ಹೋಗ್ತೀನಿ. ನಮ್ಮ ಬ್ರದರ್ಸ್ ಅಂಗಡೀಲಿ ನಂಗೆ ಯಾವ ಫಿಶ್ ರೆಕಮೆಂಡ್ ಮಾಡ್ತೀರಾ ಅಂತ ಅವ್ರನ್ನೇ ಕೇಳಿ ಇಸ್ಕೊಂಡು ತಿಂತೀನಿ. ಮಹಾಲಕ್ಷ್ಮಿ, ನಂದು ಫಿಶ್ಶು ನಾನು ತೊಗೊಂಡಿದ್ದು 1/2 kg ಫಿಶ್ಶು ಬರೀ 10 ದಿರಮ್ಗೆ. ಅದ್ರ ಜೊತೆಗೆ 2 ಸ್ಕ್ವಿಡ್ಡು, 2 ವೈಟ್ ಪಾಂಫ್ರೆಟ್ನ ನಮ್ಮ ಕೇರಳ ಅಣ್ಣ ನಂಗೆ ಫ್ರೀಯಾಗಿ ಕೊಟ್ಟರು. ಸೊ ಆ್ಯಕ್ಚುಲಿ ಆ ಟೈಮಲ್ಲಿ ಆ ಸೆಕ್ಯೂರಿಟಿ ಅವ್ರು ಬಂದುಬಿಟ್ಟಿದ್ರು. ಸೊ ನಾನು ಮೊಬೈಲಲ್ಲೂ ಶೂಟ್ ಮಾಡೋಕ್ಕೆ ಬಿಡಲಿಲ್ಲ. ಮೈಕ್ ಇಟ್ಕೊಂಡಿದ್ದೀರಾ ಅಂದರು. ಸೊ ಹೆಂಗೋ ತೊಗೊಂಡು ಬಂದಿದ್ದೀನಿ. ತಿನ್ನಬೇಕಾದ್ರೆ ತೋರಿಸ್ತೀನಿ ಯಾವ್ದಾವ್ದು ತೊಗೊಂಡಿದ್ದೀನಿ ಅಂತ. ಏನಿಲ್ಲ, ನಾನು ಮಿಕ್ಸು ಟೈಗರ್ ಪ್ರಾನ್ಸು ಮತ್ತು ಕ್ರ್ಯಾಬ್ ಮಾತ್ರ ಹಾಕ್ಸ್ಕೊಂಡೆ. ಅವೆರಡೂ ಸೇರಿ ಹಾಫ್ ಕೆ ಜಿ ಅಂತ 10 ದಿರಮ್ಸ್ಗೆ ತೊಗೊಂಡೆ. ಆಮೇಲೆ ಅಣ್ಣ ಲಾಸ್ಟಲ್ಲಿ ಏನನ್ನಿಸ್ತೋ ಏನೋ ಗೊತ್ತಿಲ್ಲ, 2 ವೈಟ್ ಪಾಂಫ್ರೆಟ್ ಹಾಕಿದ್ರು. ಆಮೇಲೆ 2 ಸ್ಕ್ವಿಡ್, ನನಗೆ ಸ್ಕ್ವಿಡ್ ಇಷ್ಟ ಅಂತ ಹೇಳಿದ್ದೀನಿ, ಕೇಳಿಸ್ಕೊಂಡ್ರೋ ಏನೋ ಗೊತ್ತಿಲ್ಲ. ಸ್ಕ್ವಿಡ್ಡು ವೈಟ್ ಪಾಂಫ್ರೆಟು ಫ್ರೀಯಾಗಿ ಕೊಟ್ಬಿಟ್ರು ನನಗೆ. ಸೊ ಬಿಲ್ ಕೊಟ್ಟಿದ್ದಾರೆ ನೋಡಿ, ಅವರು ಅರೇಬಿಕ್ಕಲ್ಲಿ ಬರೆದ್ಬಿಟ್ಟು. ಸೊ ಒಂದು 30 ನಿಮಿಷ ಇಲ್ಲಿ ಓಡಾಡ್ಕೊಂಡು ಬರ್ತೀನಿ. ಅಣ್ಣ ಶುಗರ್ ಝಾದಾ ಪ್ಲೀಸ್. ಸೊ ನಾನೇನು ಗೊತ್ತಾ, ಇಲ್ಲಿ ನಮ್ಮದು ತೂತು ವಡೆ ನೋಡಿದೆ, ಈರುಳ್ಳಿ ಸಮೋಸ, ಇದೇನು ಕಡುಬು ಥರ ಇದೆ, ಆಲೂ ಟಿಕ್ಕಿ, ಇಲ್ಲಿ ಬಾಳೆ ಎಲೆ ಕಡುಬು ಆ್ಯಂಡ್ ಫ್ರೂಟ್ಸ್ ಇದೆ. ಇಲ್ಲಿ ನೋಡಿ ಎಳ್ನೀರು, ಇದೆಲ್ಲ ಈ ದೇಶದ್ದಲ್ಲ, ಬೇರೆ ಐ ಥಿಂಕ್ ಈ ಥೈಲ್ಯಾಂಡು ಅಂಥ ಕಡೆಯಿಂದ ಇಂಪೋರ್ಟ್ ಆಗಿ ಬರೋದು. ಅಯ್ಯೋ, ನಾನು ಯಾಕೆ ಮೈಕಲ್ಲಿ ಇಟ್ಕೊಂಡಿದ್ದೆ, ಇಂಪೋರ್ಟ್ ಆಗಿ ಬರೋದು. ಕಾಫಿ ವಿತ್ ಎಕ್ಸ್ಟ್ರಾ ಶುಗರ್, ಸಕ್ಕತ್ತಾಗಿದೆ ನೆಸ್ಕೆಫೆ ಕಾಫಿ. ಸೊ ಬೆಳಗ್ಗೆಯಿಂದ ನಾನು ಬ್ರೇಕ್ಫಾಸ್ಟ್ ಏನೂ ಮಾಡೇ ಇರಲಿಲ್ಲ. ಏರ್ಪೋರ್ಟಿಂದ ಸೀದಾ ಎದ್ದು
ಆ ವ್ಲಾಗ್ ಮುಗಿಸಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ, ನೀವು ನೋಡಿದ್ರಿ. ಸೊ ನಾನು ಕಾಫಿ ತೊಗೊಂಡೆ, ಅಣ್ಣ ಟಿಫನ್ ಮಾಡಿಲ್ಲ ಅಂತ ಗೊತ್ತಾಗ್ತಾ ಇತ್ತು ಅಂತೇಳಿ ನನಗೆ ಫ್ರೀಯಾಗಿ ಪಾರ್ಲೇಜಿ ಬಿಸ್ಕೆಟ್ ಕೊಟ್ಟರು. ನನಗೂ ಈ ಬಿಸ್ಕೆಟ್ ಅಂದರೆ ತುಂಬ ಇಷ್ಟ. ಸೊ ನೋಡಿ ಎಲ್ಲಿದೆ ಕ್ಯಾಮ್ರಾ, ಎಲ್ಲ ಅರೇಬಿಕಲ್ಲಿ ಬರೆದಿದ್ದಾರೆ, ಕಂಪ್ಲೀಟ್ಲಿ ಅರೇಬಿಕ್ ಪಾರ್ಲೇಜಿ ಬಿಸ್ಕೆಟ್. ಪಾರ್ಲೇಜಿ ಅಬುದಾಬಿಗೆ ಬಂದು ಅರೇಬಿಕ್ ಆಗೋಗ್ಬಿಟ್ಟಿದೆ ಈ ಪಾರ್ಲೇಜಿ ಮಗು. ಟೇಸ್ಟ್ ನೋಡೋಣ, ಅರೇಬಿಕ್ ಟೇಸ್ಟಾ ನಮ್ಮ ಇಂಡಿಯಾ ಟೇಸ್ಟಾ ಅಂತ. ಅದೇ ಸ್ವೀಟು ಅದೇ ಟೇಸ್ಟು, ಪ್ಯಾಕ್ ಮಾತ್ರ ಬೇರೆ. ನಾನು ಲಾಸ್ಟ್ ಏರ್ಪೋರ್ಟ್ ವಿಡಿಯೋದಲ್ಲಿ ಬೇಸಿಕ್ ವಾಟ್ರ್ ಬಾಟಲ್ಲೇ 3 ದಿರಮ್ಮು ಅಂದರೆ $1 ಇರುತ್ತೆ ಅಂತ ಹೇಳಿದ್ದೆ. ಸೊ ಅದು ಬರೀ ಏರ್ಪೋರ್ಟ್ಗಷ್ಟೇ ಆಯಿತು. ಇವಾಗ ಇದೇ ಫಿಶ್ ಮಾರ್ಕೆಟಲ್ಲಿ ನಾನು 1 ಲೀಟ್ರ್ ವಾಟ್ರ್ ಬಾಟಲ್ ತೊಗೊಂಡೆ. ಸೊ ಹಾಫ್ ಲೀಟರ್ ಬಂದು 180, 1 ಲೀಟರ್ ಫುಲ್ ಬಂದ್ಬಿಟ್ಟು 280, ಅಂದರೆ 22 44 ರೂಪಾಯಿ. ಆಲ್ಮೋಸ್ಟ್ ನಮ್ಮದಿದು 20 ರೂಪಾಯಿ ಬಾಟ್ಲ್ ಇರುತ್ತೆ, ಇಲ್ಲಿ ಅದಕ್ಕಿಂತ ಡಬ್ಬಲ್ ಇದೆ ಅಷ್ಟೇ. ಬಟ್ ಓಕೆ, ಏರ್ಪೋರ್ಟಿಗೆ ಕಂಪೇರ್ ಮಾಡಿದ್ರೆ ಓಕೆ, ಹೊರಗಡೆ ತೊಗೊಳ್ಳಿ, ಏರ್ಪೋರ್ಟಲ್ಲಿ ಏನು ತೊಗೊಂಬಿಡಿ ನೀವು. ಸೂರಜ್ ಚೆಫು, ಥ್ಯಾಂಕ್ ಯು, ಬಾಯ್. ಬಿಸಿ ಬಿಸಿ ಫಿಶ್ ರೆಡಿ. 2 ಥರ ಚಟ್ನಿ ಕೊಟ್ಟಿದ್ದಾರೆ. ನಾನು ತೊಗೊಂಡಿರೋದು ಅರ್ಧ kg. ಬಿಸಿ ಬಿಸಿ ಇದೆ. ಇದು ಫ್ರೀಯಾಗಿ ಕೊಟ್ಟಿದ್ದು ಬೋಂಡಾಸು ಮತ್ತು ಪಾಂಫ್ರೆಟ್ಟು. ಇದನ್ನು ಒಬ್ಬಳೇ ಹೆಂಗಪ್ಪ ತಿನ್ನೋದು ನಾನು. ಇಲ್ಲಿ ನಾನು ತೊಗೊಂಡಿದ್ದು 250 ಗ್ರಾಮ್ಸ್ದು. ಬಾಚೆ ಬಾ, ಏನು ಸಕ್ಕತ್ತಾಗಿ ಮಾಡಿ. ನಂಗೆ ಈ ಥರ ಕ್ರ್ಯಾಬ್ ಯಾವತ್ತೂ ತಿಂದಿಲ್ಲ. ಅಂದರೆ ಪೀಸ್ ಮಾಡ್ಕೊಂಡು ನಾನೇನೋ ಅಡುಗೆ ಮಾಡಿದ್ದೀನಿ. ಬಾಯಲ್ಲಿ ನೀರು ಬರ್ತಾಯಿದೆ ನಂಗೆ ಕ್ರ್ಯಾಬ್ ನೋಡ್ತಾ ಇದ್ರೆ. ಟಂಟಡ ಪ್ರಾನ್ಸು, ಈ ಥರ ಪ್ರಾನ್ಸ್ ಇಡ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಓಪನ್ ಮಾಡಿ ಇಟ್ಬಿಟ್ಟಿದ್ದಾರೆ ಪ್ರಾನ್ಸ್ನ. ಸೊ ಯಾವ್ದು ಹೆಂಗೆ ಮುಗಿಸೋದು? ನಾನು ದುಡ್ಡು ಕೊಟ್ಟಿದ್ದು ಈ ಪ್ರಾನ್ಸು ಮತ್ತು ಈ ಕ್ರ್ಯಾಬು ಎರಡಕ್ಕೂ ಸೇರಿ 10 ದಿರಮ್ ಅಷ್ಟೇ ಕೊಟ್ಟಿದ್ದು. 10 ದಿರಮ್ಮು ತೊಗೊಳೋದಕ್ಕೆ ಮತ್ತು ಅಡುಗೆ ಮಾಡೋದಕ್ಕೆ 10 ದಿರಮ್ಮು ಡಿಸ್ಕೌಂಟಲ್ಲಿ ಸಿಕ್ತು. ಆಮೇಲೆ ಇದೆಯಲ್ಲ, ಇದು ಫುಲ್ಲು ಫ್ರೀ. ಯಾಕೆ ಹೇಳಿ, ನಾನು ಇಂಡಿಯನ್ ಅಂತ ನನಗೆ ಫ್ರೀಯಾಗಿ ಕೊಟ್ಬಿಟ್ರು. ನೋಡಿ ಚಟ್ನಿ, ಇದು ನಾವೆಲ್ಲ ನಿಂಬೆ ಹುಳಿ ಹಿಂಡ್ಕೊಂಡು ತಿಂದೆ ಅಭ್ಯಾಸ. ಸೊ ಇವಾಗ ನಾನು ಶಾಪಿಂದ ಆಚೆ ಬಂದ್ಬಿಟ್ಟು ಇಲ್ಲಿ ತಿಂತಾಯಿದ್ದೀನಿ. ದಯವಿಟ್ಟು ಒಳಗಡೆ ತೆಗ್ದಿರೋದೆಲ್ಲ ನನ್ನದು ಸ್ಟೆಬಿಲೈಸೇಷನು ವೈಡ್ ಆ್ಯಂಗಲ್ಲು ಇಲ್ದಿರೋ ಒಂದು ಫೋನಿಂದ. ಪ್ಲೀಸ್ ಚೆನ್ನಾಗಿಲ್ಲ ಅಂದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಇವಾಗ ನಾನು ಗೋಪ್ರೋಗೆ ಸ್ವಿಚ್ ಆಗಿದ್ದೀನಿ. ಸೊ ಮೈಕ್ ಹಾಕ್ಕೊಂಡು ಗೋಪ್ರೋಲ್ಲಿ ಮಾತಾಡ್ತಿದ್ದೀನಿ. ಸೊ ನಾನು ಇನ್ನೊಂದು ಏನು ಅಬ್ಸರ್ವ್ ಮಾಡಿದೆ ಈ ಫಿಶ್ ಮಾರ್ಕೆಟಲ್ಲಿ ಅಂತಂದರೆ, ಯೂಶ್ವಲಿ ಫಿಶ್ ಮಾರ್ಕೆಟ್ ಅಂದರೆ ಸಿಕ್ಕಾಪಟ್ಟೆ ಸ್ಮೆಲ್ ಬರುತ್ತೆ ಫಿಶ್ದು ಒಳಗಡೆ. ಅಂದರೆ ಹೊರಗಡೆ ಎಲ್ಲ ಬರ್ತಿತ್ತು ನಾನು ಒಳಗಡೆ ಹೋಗ್ಬೇಕಾದ್ರೆ, ಬಟ್ ಒಳಗಡೆ ಹೋದ ತಕ್ಷಣ ಫಿಶ್ ಸ್ಮೆಲ್ಲೇ ಇಲ್ಲ. ಯಾಕೆ ಅಂದರೆ ಇವಾಗ ಒಂದು ಅಂಗಡಿ ಮೇಲೆ ಆ ಬ್ಲ್ಯಾಕ್ ಕಲರ್ ಪೈಪ್ಗಳು ಕಾಣಿಸ್ತಿದೆ ನೋಡಿ, ಅದೆಲ್ಲ ಏನೋ ಒಂದು ಸ್ಮೆಲ್ನ ಎಳ್ಕೊಳ್ಳೋ ಅಂಥದ್ದಂತೆ. ಅದನ್ನು ಇಲ್ಲಿ ಯುಟಿಲೈಸ್ ಮಾಡಿದ್ದಾರೆ. ಸೊ ಫಿಶ್ ಹತ್ರ ಹೋದ್ರೂ ಮೀನು ವಾಸನೆ ಇಲ್ಲ. ಸೊ ಮತ್ತು ಜಾಗನೂ ಅಷ್ಟೇ ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಪ್ರತಿಯೊಂದು ಅಂಗಡಿನೂ ತುಂಬ ಕ್ಲೀನಾಗಿ ಹೈಜೀನಿಕ್ ಮೇಂಟೈನ್ ಮಾಡಿದ್ದಾರೆ. ಪ್ಲಸ್ ಅಡುಗೆ ಮಾಡೋ ಹತ್ರನೂ ಅಷ್ಟೇ ನಮಗೆ ಇಲ್ಲಿ ತಿನ್ನಬೇಕಾ ಅಂತಂತೂ ಎಲ್ಲೂ ಅನಿಸಲ್ಲ. ಸೊ ಇದೆಲ್ಲ ಹೆಂಗೆ ನಡೆಯುತ್ತೆ ಅಂದರೆ ಕಾಂಟ್ರಾಕ್ಟ್ ಬೇಸು. ಎವ್ರಿ ಇಯರು ಒಂದಷ್ಟು ದುಡ್ಡಂತ ಕೊಟ್ಟು ಲೈಸೆನ್ಸ್ ತೊಗೊಂಡು ಸೊ ಅವ್ರು ಬಿಸ್ನೆಸ್ ಮಾಡ್ಕೋಬೇಕು. ಆ್ಯಂಡ್ ಮಂತ್ಲಿ ಇಷ್ಟಂತ ಇಯರ್ಲಿ ಒನ್ಸು ಗೌರ್ಮೆಂಟ್ಗೆ ಇಷ್ಟಂತ ಪೇ ಮಾಡಬೇಕು. ಈ ಫಿಶ್ ಮಾರ್ಕೆಟ್ ಬಂದು ಗೌರ್ಮೆಂಟ್ದಿರೋದು. ಇದು ಬರೀ ಫಿಶ್ ಮಾರ್ಕೆಟ್ ಅಂತಲ್ಲ, ದುಬೈಯಲ್ಲಿ ಬಿಸ್ನೆಸ್ ಮಾಡ್ತಿರೋ ಎಲ್ಲ ಬಿಸ್ನೆಸ್ಗಳು ಆಲ್ಮೋಸ್ಟ್ ಇದೇ ರೀತಿಯೇ ನಡೆಯೋದು. ಐದರ್ 5 ಇಯರ್ ಒನ್ಸು ಇಲ್ಲಾಂದರೆ ಎವ್ರಿ ಇಯರ್ ಲೈಸೆನ್ಸ್ ರಿನ್ಯೂ ಮಾಡ್ಕೊಬೇಕಾಗುತ್ತೆ. ಸೊ ಆ ಟೈಮಲ್ಲಿ ಅವ್ರು ಎಷ್ಟು ಬಿಸ್ನೆಸ್ ದುಡ್ಡು ಮಾಡ್ಕೊಳ್ತಾರೆ ಅದು ಅವ್ರ ಪ್ರಾಫಿಟ್ಟು. ಆ್ಯಂಡ್ ಈ ಕಾನ್ಸೆಪ್ಟ್ ಒಂಥರ ಚೆನ್ನಾಗಿದೆ ಅಲ್ಲ, ನಾವು ಎಲ್ಲೋ ತೊಗೊಂಡು ಇನ್ನೆಲ್ಲೋ ಮಾಡ್ಕೋಬೇಕು. ಎಸ್ಪೆಷಲಿ ನಮ್ಮ ಥರ ಔಟ್ಸೈಡರ್ಸ್ಗೆ ಇಲ್ಲ ಅಡುಗೆ ಮನೆ ಎಲ್ಲ ಗೊತ್ತಿರೋರು ಯಾರೂ ಇಲ್ಲ, ಬಟ್ ತಿನ್ನಬೇಕಂತ ಆಸೆ, ಎಲ್ಲಪ್ಪ ಮಾಡ್ಕೊಂಡು ತಿನ್ನೋದು ಅಂತ. ಇವಾಗ ನಾನು ಮಾಲ್ಡೀವ್ಸಲ್ಲಿ ಮಾಡಿದ್ದು ಅದೇ, ವಿಯೆಟ್ನಾಮ್ಗೆ ಹೋದಾಗ ಮಾಡಿದ್ದು ಅದೇ, ನೋಡಿಕೊಂಡೇ ಬಂದೆ. ಯಾಕಂದರೆ ನಂಗೆ ಮಾಡ್ಕೊಂಡು ತಿನ್ನೋಕೆ ಆಗ್ತಿರ್ಲಿಲ್ಲ ಅಂತ. ಬಟ್ ಇಲ್ಲಿ ಅಲ್ಲೇ ಕ್ಲೀನ್ ಮಾಡಿ ಅಲ್ಲೇ ಅಡುಗೆ ಮಾಡಿಕೊಡೋ ಕಾನ್ಸೆಪ್ಟ್ ಇದೆ. ಆ್ಯಂಡ್ ನನ್ನನ್ನೇ ಕೇಳಿದ್ರು ಅವರು, ನಿಮಗೆ ಏನು ಸುಡಬೇಕಾ, ಗ್ರಿಲ್ ಮಾಡಬೇಕಾ ಇಲ್ಲ ಡೀಪ್ ಫ್ರೈ ಮಾಡಬೇಕಾ ಅಂತ. ಆಮೇಲೆ ನಾನು ಕೇಳಿದೆ ಯಾವ್ಯಾವ್ದು ಏನೇನು ಮಾಡಿದ್ರೆ ಚೆನ್ನಾಗಿರುತ್ತೆ ಅದನ್ನು ಮಾಡಿ ಅಂತ. ನಿಜ ಸಕ್ಕತ್ತಾಗಿದೆ. ಆ್ಯಂಡ್ ನಮ್ಮೂರಲ್ಲೂ ನಾನು ಮಂಗಳೂರು ಮಾರ್ಕೆಟ್ನ, ಓಪನ್ ಮಾರ್ಕೆಟ್ನ ತುಂಬ ಸಲ ವಿಸಿಟ್ ಮಾಡಿದ್ದೀನಿ. ಬಟ್ ನನಗೇನು ಆಸೆ ಗೊತ್ತಾ ನನ್ನ ಲೈಫಲ್ಲಿ, ಆ ಬೋಟಲ್ಲಿ ಅವರು ಫಿಶಿಂಗ್ ಕರ್ಕೊಂಡು ಹೋಗ್ತಾರಲ್ಲ ಸಮುದ್ರದ ಮಧ್ಯ, ಒಂದಿನ ಆದರೂ ನಾನು ಹೋಗಿ ಫಿಶಿಂಗ್ ಮಾಡಿ ವಾಪಸ್ ಬರಬೇಕು. ಆ್ಯಂಡ್ ಆ ಫಿಶಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನಬೇಕು ಅನ್ನೋದು ನನ್ನ ಸಖತ್ತು ದೊಡ್ಡ ಕನಸು. ಗೊತ್ತಿಲ್ಲ ಅದು ಯಾವಾಗ ನೆರವೇರುತ್ತೆ ಅಂತ. ಪ್ರತಿ ಸಲ ಮಂಗಳೂರಿಗೆ ಹೋದಾಗಲೂ ಅನ್ಕೋತೀನಿ ಯಾರನ್ನಾದರೂ ಅಪ್ರೋಚ್ ಮಾಡೋಣ, ಕೇಳೋಣ ಅಂತ. ಬಟ್ ಧೈರ್ಯ ಬರಲ್ಲ, ವಾಪಸ್ ಬಂದುಬಿಡ್ತೀನಿ. ನೋಡೋಣ ಫ್ಯೂಚರಲ್ಲಿ ಏನಾದರೂ ಆದರೆ
ಅದೊಂದು ಮಾಡಿ ಆ ಎಕ್ಸ್ಪೀರಿಯನ್ಸ್ನು ನಿಮಗೆ ಮಾಡಿಸ್ತೀನಿ. ಸೊ ಓಕೆ, ಇಷ್ಟು ತಿಂದು ಖಾಲಿ ಮಾಡಿ ನಾನು ನೆಕ್ಸ್ಟ್ ಇನ್ನೊಂದು ಕಡೆ ಸಿಗ್ತೀನಿ. ಹೋಪ್ ಈ ಫಸ್ಟ್ ವ್ಲಾಗ್ ಆಫ್ ಅಬುದಾಬಿ ಆಫ್ ಬೀಟ್ ಪ್ಲೇಸು ಫಿಶ್ ಮಾರ್ಕೆಟು ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ ಕೇಸ್ ನೀವು ಅಬುದಾಬಿಗೆ ಬಂದರೆ ಈ ಫಿಶ್ ಮಾರ್ಕೆಟಿಗೆ ಬಂದು ಇಲ್ಲೇ ಊಟ ಗೀಟ ಎಲ್ಲ ತಿನ್ಕೊಂಡು ಹೊರಗಡೆ ಒಂದಷ್ಟು ಶಾಪ್ಸ್ ಇದೆ, ಒಳಗಡೆ ತಿನ್ನೋಕೆ ಹೋಗಬೇಡಿ. ಒಳಗಡೆ ತಿಂದರೆ ಪೇ ಮಾಡಬೇಕಾಗುತ್ತೆ, ಯಾಕಂದರೆ ಎ ಸಿ ಅಲ್ವಾ, ಎ ಸಿಯಲ್ಲಿ ತಿನ್ನಬೇಕು ಅಂತ. ಸೊ ಹೊರಗಡೆ ಓಕೆ ತಿನ್ಬೋದು, ಬಿಸಿ ಬಿಸಿ ಅಡುಗೆ, ಸ್ವಲ್ಪ ಬಿಸಿ ಬಿಸಿ ಗಾಳಿ ಬರ್ತಿರುತ್ತೆ, ಚೆನ್ನಾಗಿರುತ್ತೆ. ಹೊರಗಡೆ ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ಚೆನ್ನಾಗಿದೆ, ಆರಾಮಾಗಿ ಕೂತ್ಕೊಂಡು ಫ್ಯಾಮಿಲಿ ಏನಾದರೂ ಬಂದರೆ ಸೊ ಈ ಥರ ಮಲ್ಟಿಪಲ್ ಐಟಮ್ಸ್ ತೊಗೊಂಡು ತಿನ್ಕೊಂಡು ಹೋಗ್ಬೋದು. ಓಕೆ, ಬಾಯ್ ಏಂಜಲ್ಸ್, ಟಾಟಾ. ಇವಾಗ ನಾನು ಒಂದು ಸ್ಪೆಷಲ್ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಒನ್ ಆಫ್ ದ ಮೋಸ್ಟ್ ಟೂರಿಸ್ಟ್ ಲೊಕೇಶನ್ ಅಬುದಾಬಿಯಲ್ಲಿ. ಸೊ ಅದಕ್ಕೆ ಬಸ್ಸಿಗೆ ವೆಯ್ಟ್ ಮಾಡೋಕ್ಕೆ ಇಲ್ಲಿಗೆ ಬಂದೆ. ಬ್ಯಾಲೆನ್ಸ್ ಇಲ್ಲಿ ಚೆಕ್ ಮಾಡೋಕ್ಕಾಗಲ್ಲ, ಬ್ಯಾಲೆನ್ಸ್ ಕಲ್ಲಿದೆ ನೋಡಿ. ನಂದಿನ 4.42 ದಿರ್ಹಮ್ಸ್ ಬ್ಯಾಲೆನ್ಸ್ ಇದೆ, ಹೋಗ್ಬೋದು ಅನ್ಸುತ್ತೆ ಇದರಲ್ಲಿ. ಇನ್ ಕೇಸ್ ಆಗಲ್ಲ ಅಂದರೆ ಇದಕ್ಕೆ ಅಲ್ಲೇ ಇಟ್ಟು ಇಲ್ಲಿ ನೋಟ್ ಕಳಿಸಿದ್ರೆ ರೀಚಾರ್ಜ್ ಆಗುತ್ತೆ. ಸೊ ಏಂಜಲ್ಸ್, ಅಯ್ಯೋ ಇದೇನಿದೆ ಹೆಗಲ ಮೇಲೆ. ಒಂದು ಲಾಸ್ಟ್ ಸ್ಟಾಪು ಅಬುದಾಬಿಯಲ್ಲಿ ಈ ಒಂದು ಗ್ರ್ಯಾಂಡ್ ಮಾಸ್ಕಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಈ ಶಾಲ್ ಇದೆಯಲ್ಲ, ಈ ಶಾಲ್ನ ನಾನು ಈ ಟ್ರಿಪ್ಪಿಗೆ ಆ್ಯಡ್ ಮಾಡೋದಕ್ಕೆ ಮೇಯ್ನ್ ರೀಸನ್ನೇ ಈ ಗ್ರ್ಯಾಂಡ್ ಮಾಸ್ಕು. ಸೊ ಇನ್ ಕೇಸ್ ಈ ಜಾಗಕ್ಕೆ ಬರಲ್ಲ ಅಂತ ಏನಾದರೂ ಇದ್ದಿದ್ರೆ ನಾನು ಈ ಶಾಲ್ ಬದಲು ಒಂದು ಜಾಕೆಟೇ ಹಾಕ್ಕೊಂಬರ್ತಿದ್ದೆ. ಸೊ ಏನಕ್ಕೆ ಮುಂದೆ ಗೊತ್ತಾಗುತ್ತೆ ನೋಡಿ, ಅಲ್ಲೇ ಇದೆ. ವಾಟ್ ಅ ಬ್ಯೂಟಿ ಮ್ಯಾನ್. ಡೋಮ್ ಇದೆಯಲ್ಲ, ಈ ಡೋಮ್ ಒಳಗಡೆ ಅಂಡರ್ ಪಾಸ್. ಆ್ಯಕ್ಚುಲಿ ಇಲ್ಲಿ ಬಿಸಿಲಲ್ಲೆಲ್ಲ ಸ್ವಲ್ಪ ಓಡಾಡೋದು ಕಷ್ಟ ಅಲ್ವಾ. ಸೊ ಇವಾಗ ಇದ್ರೊಳಗೆ ಇಳಿದು ಅಂಡರ್ ಗ್ರೌಂಡಲ್ಲಿ ಅಲ್ಲಿಗೆ ಹೋಗ್ತೀವಿ. ಆ್ಯಂಡ್ ಇಲ್ಲಿಗೆ ಬರೋದಕ್ಕೆ ರಿಜಿಸ್ಟ್ರೇಷನ್ಸ್ನ ನಾವು ಮೊದಲೇ ಮಾಡಿರಬೇಕು. ಮಠ ಮಧ್ಯಾಹ್ನ ಭಾನುವಾರ ಅಲ್ವಾ, ಸಿಕ್ಕಾಬಡೆ ಜನ ಇದ್ದಾರೆ ಇಲ್ಲಿ, ಲೋಕಲ್ಸ್ ಎಸ್ಪೆಷಲಿ. ಆ್ಯಂಡ್ ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇದೆ ಅಂತಾರೆ. ಇಷ್ಟು ಕ್ಯಾಶುಯಲಾಗಿ ಡ್ರೆಸ್ ಮಾಡ್ಕೊಂಬಂದಿದ್ದಾರೆ, ಏನಂತ ಗೊತ್ತಿಲ್ಲ. ಆ್ಯಂಡ್ ರಾಮ್ ಸಕ್ಕತ್ತಪ್ಪ, ಎ ಸಿ ತಣ್ಣಗೆ ಬಂತು. ಇಲ್ಲಿ ನೋಡ್ರಿ ಡೋಮು ಹೆಂಗೆ ಮಾಡಿದ್ದಾರೆ, ಸಕ್ಕತ್ತಲ್ಲ. ಸೊ ಎಸ್ಕಲೇಟರ್ ಇಳ್ಕೊಂಡು ಕೆಳಗಡೆ ಬಂದ ತಕ್ಷಣ ಆಯ್ತು ಸರ್. ಸೊ ಇಲ್ಲೇ ಮಾಸ್ಕ್ ವಿಸಿಟರ್ಸ್ ಅಂತ ಇದೆ ನೋಡಿ, ಹಿಂಗೆ ಹೋಗಬೇಕು. ಸೊ ಈ ಕೆಳಗಡೆ ಇಳಿದ ತಕ್ಷಣ ನಂಗೆ ಗೊತ್ತಿಲ್ಲ ಇಲ್ಲಿ ಇಷ್ಟು ದೊಡ್ಡ ಪ್ರಪಂಚ ಇದೆಯಾ ಅಂತ. ಸೊ ಒಂಥರ ಮಾಲ್ ಎಂಟ್ರಿ. ಎಸ್ಪೆಷಲಿ ದುಬೈ ಅಥವಾ ಅಬುದಾಬಿ, ಯುನೈಟೆಡ್ ಅರಬ್ ಕಂಟ್ರೀಸ್ಗಳಲ್ಲಿ ಇವಾಗ ನಮ್ಮ ದೇವಸ್ಥಾನಗಳಿಗೆ ಹೋದರೆ ಒಂದು ರೆಸ್ಟ್ರಿಕ್ಷನ್ಸ್ ಇರುತ್ತಲ್ಲ, ಆ ಥರ. ಸೊ ಈ ಥರ ಡ್ರೆಸ್ಗಳು ಹುಡುಗಿರು ನೋಡಿ, ಈ ಥರ ಟೈಟ್ ಫಿಟ್ ಹಾಕೋಂಗಿಲ್ಲ ನೋಡಿ. ಇಲ್ಲಿ ತೋರಿಸ್ತಾ ಇದ್ದೀನಿ, ಹುಡುಗರು ಹಿಂಗೆಲ್ಲ ಬರೋಂಗಿಲ್ಲ. ಸೊ ಈ ಥರ ಬರಬೇಕು ಬಂದರೆ. ಸೊ ನಾನು ಆ ರೀಸನ್ಗೆ ಈ ಶಾಲ್ನ ನಾನು ಟ್ರಿಪ್ಪಲ್ಲಿ ಆ್ಯಡ್ ಮಾಡಿದ್ದು. ಅಂಡರ್ ಗ್ರೌಂಡಲ್ಲಿ ಹೋಗ್ಬೇಕಪ್ಪ. ಈ ಶೇಖ್ ಜಯದ್ ಗ್ರ್ಯಾಂಡ್ ಮಾಸ್ಕಲ್ಲಿ ಒಟ್ಟು 82 ಡೋಮ್ಗಳನ್ನ ಮಾಡಿದ್ದಾರೆ. ಆ 82 ಡೋಮು 7 ಡಿಫ್ರೆಂಟ್ ಸೈಜಸಲ್ಲಿದೆ. ಆ್ಯಂಡ್ ಅಲ್ಲದೆ ಈ ಜಾಗದಲ್ಲಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಶ್ಯಾಂಡ್ಲಿಯರ್ಗಳು 3 ಇದ್ದಾವೆ, ಒಂದೇ ಸೈಜವು. ಅದು ನೋಡೋದಕ್ಕೆ ನೋಡ್ತಾ ಇದ್ದೀರಲ್ಲ ಹೆಂಗೆ ಪಳ ಅಂತ ಹೊಳಿತಾ ಇದೆ. ಪ್ಲಸ್ ಅದ್ರ ಕೆಳಗಡೆ ಏನು ಈ ದೊಡ್ಡ ಕಾರ್ಪೆಟ್ ನೋಡ್ತಿದ್ದೀರಾ, ಈ ಕಾರ್ಪೆಟ್ ಬಂದು 1200 ರಿಂದ 1300 ಜನಗಳ ಕೈಯಿಂದ ಆಗಿರ್ತಕ್ಕಂಥ ಹ್ಯಾಂಡ್ಮೇಡ್. ಇದು ಕೂಡ ಪ್ರಪಂಚದ ಅತಿ ದೊಡ್ಡದಾದ ಕಾರ್ಪೆಟ್ಟು, ಹ್ಯಾಂಡ್ಮೇಡ್ ಕಾರ್ಪೆಟ್ ಇದು. ನೋಡಿದ್ರಲ್ಲ, ಅವರು ರಿಸೀವರು ಮೈಕೆಲ್ಲ ಸ್ಟಾರ್ಟಿಂಗೇ ಇಸ್ಕೊಂಡ್ಬಿಟ್ರು. ಆ್ಯಂಡ್ ಅಲ್ಲೆಲ್ಲ ವ್ಲಾಗ್ ಮಾಡೋಕ್ಕೆ ಬಿಟ್ಟಿಲ್ಲ. ಸಿಕ್ಕಾವಡೆ ಅಂದರೆ ಸಿಕ್ಕಾವಡೆ ಸ್ಟ್ರಿಕ್ಟ್ ಇತ್ತು. ಬಾಯ್, ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಟಾಟಾ.